ಬಾರಣ ಎಲ್ಲಿ ಹೊಂಟಿ ಬಾ ಎಗ್ರೆಸ್ ಬಾ. ಏ ಇಲ್ಲಣ್ಣ ಶ್ರಾವಣ ಐತೆ ಒಲ್ಲೆ ಅಣ್ಣ. ಇಲ್ಲಿ ಬಾ ಆಮೇಲೆ ಕೊಡಂತ ಇರಕ್ಕ. ಏ ನೀನು ಉದ್ರಿ ಅದಣ್ಣ ಫ್ರೀ ಕೊಡ್ತಂದ್ರ ನಾನು ಎಗ್ರೆಸ್ ಶ್ರಾವಣ ಐತೆ ಒಲ್ಲೆ ಒಲ್ಲೆ. ಬಾ ಬಾ ಇಲ್ಲಿ ಬಾ 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 ಹಿಂಗೆ ಕೊಡಂತ ಬಾ. ತಪ್ಪ ದೇವ್ರೆ ಕನಸ ಚಿಕನ್ ಮಟನ್ ತಿಂದ್ಬಿಟ್ನೆ. ಮೊದ್ಲು ತಣ್ಣೀರಲ್ಲಿ ಮೈ ತಗೋಬೇಕು. ಅಲ್ಲಲ್ಲಿ ಈ ಶ್ರಾವಣ ಬಂದತಿ ಟೋಟಲ್ ನಿದ್ದಿನೇ ಆಗಲ್ತಲೆ. ಕರೆಕ್ಟ್ ಮುಂಜಾನೆ ಮಕ್ಕೊಂಡಿರ್ತೀವಿ, ನಿದ್ದಾಡ್ತಿರುತ್ತ ಮನೆಗೆ ಸುಡ್ತಾರೆ. ಎದ್ದು ಪೂಜೆ ಮಾಡ್ಬೇಕು, ಅದೇ ಪೂಜೆ ಮಾಡ್ಕೊಂಡು ಏನಾಗ್ಬಿಟ್ಟದಲ್ಲಿ ಅಪ್ಪ. ನಮ್ಮ ಮನೆಗೆ ಹಂಗಾಗ್ಬಿಡತ್ಲೆ, ಸಾಕಾಗ್ಬಿಡತ್ ನಮ್ಮ ಮನೆಗೆ ಕಾಲ. ನಮ್ದು ಇದೇ ಬಾಳೆ ಒಲೆ ಕಿರಾಣಿಗೆ ಹೋಗು, ಅದು ತಂಬ ಇದು ತಂಬ. ನೋನು ಅಲ್ರಲ್ಲಿ ಈ ಸರಿ ಶಿವನ್ ನೋಡಿದ್ರಿ ಅಲ್ಲೇ ಶ್ರಾವಣ ಯಾ ನಮ್ಮನೆ ಪಾಲನೆ ಮಾಡಕೈತಿ ಬಿಡಣ್ಣ. ಹೌದಲ್ಲೇ? ಹೋದ್ವಾರ ಆಫೀಸ್ನಾಗ ಮ್ಯಾನೇಜರ್ ತಲೆ ಅಂತೇಳಿ ತಲೆ ಕೆಟ್ಟು ಸಾಯಂಕಾಲ ಎಣ್ಣೆ ಹೊಡ್ಯಾಕ ಕುಂತೀನಿ. ಈ ನನ್ನ ಮಗ 100 ರೂಪಾಯಿ ಕೊಟ್ಟಿನಿ, ಏನು ಕಬಾಬ್ ತಂಬ ಅಂತ. ಈ ನನ್ನ ಮಗ ಏನು ಮಾಡಿದ್ನ ಗೊತ್ತಾ? ಇಷ್ಟೊತ್ತಾತ್ಲೆ ಈ ನನ್ನ ಮಗ ಹೇಳಿ ಕಬಾಬ್ ತರಕ ಇನ್ನಾದ್ರೂ ಬರೋಲ್ಲ. ಎಣ್ಣೆ ಕಾಲಿ ಹತ್ತಿ ಇನ್ನೂ ಬಂದಿಲ್ಲ. ಸರಿ ಫೋನ್ ಹಚ್ತೀನಿ. ಹಲೋ ಲೇ, ಏಟತ್ತಾತ್ಲೆ ನಿನಗೆ ತರಕ್ಕೆ ಹೇಳಿ ಅವಲೇ ಇಲ್ಲೇ ಇದ್ನ ಫೋನ್ ಯಾಕೆ ಎತ್ತಿ? ಮಾಡಕ್ ಕೆಲ್ಸ ಇಲ್ಲ ಅವ್ರದಾಗ ತಗ. ಆಹಾ ಹೆಂಗೈತಲ್ಲ? ಎಲ್ಲಿದು ಗೋಬಿ ಲೇ, ನಾನು ನಿನ್ ಕಬಾಬ್ ತರ ಕೇಳಿ ನಿನ್ ಗೋಬಿ ಅದಕ್ಕೆ ತಂದಿಲ್ಲೇ. ಏ ನಿಮ್ಮ ಶ್ರಾವಣ ಐತಿಲಿ ಚಿಕನ್ ತಿನ್ಬಾರ್ದು, ಅದಕ್ಕೆ ಗೋಬಿ ತಿನ್ನ. ಎಣ್ಣೆಗೆ ಯಾವನ್ ಗೋಬಿ ತಿಂತಾನ? ಕಬಾಬ್ ತರ ಕೇಳಿದ್ದು. ಏ ನೋಡ್ತಮ್ಮ, ಶ್ರಾವಣ ಐತಿ, ನಾವು ಶ್ರಾವಣ ಪಾಲನೆ ಮಾಡಾಕ್ತಿವಿ. ಅಕ್ಕ ನಾವು ಚಿಕನ್ ಅಂಗಡಿ ಕಡೆ ಹೋಗಲ್ಲ, ನಾವು ಚಿಕನ್ ತಿನ್ನಲ್ಲ, ಚಿಕನ್ ತಿನ್ನಕ್ಕೂ ಬಿಡಾಗಲ್ಲ. ಬೇಕಿದ್ರೆ ತಿನ್ನಿಲ್ಲ ಅಂದ್ರೆ ಹೊಯ್ಕೆಂತ ಹೋಗ ಆ ಕಡೆ. ಅವನಿಗೆ ಹೇಳ್ಬಿಟ್ರೆ ಪತ್ತಾರಕ ಓಲಿ ಅದ್ರಂದು ಉಳ್ದಿದ್ ಚೇಂಜರ್ ಕೊಡ್ರ ರೊಕ್ಕನ. ಎಲ್ಲದು ರೊಕ್ಕ? ನಲ್ಲೇ ನಾನು ನಿಂಗೆ ಎಷ್ಟು ಕೊಟ್ನೇಲೆ? 100 ರೂಪಾಯಿ. ಇದೆಷ್ಟಲ್ಲೇ? 50 ರೂಪಾಯಿ. ಇನ್ನ 50 ರೂಪಾಯಿ ಚೇಂಜ್ ತಾ ಮತ್ತೆ. ಎಲ್ಲದು ರೊಕ್ಕ ಅದ? ಎಲ್ಲದವನ್ರಿ ರೊಕ್ಕ ಏನ್ ಮಾಡಿದ್ವಿ ಮತ್ತೆ? ಏ ಬರ್ರಿ ನಿಂಗಷ್ಟು ತಂದ್ಕೊಡ್ಬೇಕ, ನಾನ್ ಬೇಡನ. ನಾನು 50 ರೂಪಾಯಿ ತಿಂದು ನಿನಗೆ 50 ರೂಪಾಯಿ ತಂದ್ಕೊಟ್ಟಿ. ನಿಮ್ಮ ಗೋಬಿ ತಂದು ಹಾಳು ಮಾಡಿದ್ದಲ್ದಲೇ ನೀವು ನಿಂತ್ರಲ್ಲೇ ನಿನ್ನ ಅಜ್ಜಿ ಅಂದಳೆ. ಹಂಗತಾನು ಇಲ್ಲೇ ಏ ಅದು ಬಿಡಲೆ, ಅವನಿಗೆ ಪ್ರತಿ ಸಲ ಕುಡಿಯಕ್ ಮೂಡ್ ಬಂತಂದ್ರ ಹಬ್ಬ ಹುಣ್ಣಿಮೆ ಅಮಾಸಿ ಏನ್ ನೋಡ್ಲಾರ್ದ ಕರ್ಕೊಂಡ್ ಹೋಗ್ಬಿಡ್ತಿದ್ದ. ಈ ಸರಿ ಏನ್ ಮಾಡಿದ್ ಗೊತ್ತಾನ ಅವನ? ಭಾಳ ದಿನ ಆಯ್ತು ಎಣ್ಣೆ ಕೊಡ್ತಾರೆ, ಎಣ್ಣೆ ಕೊಡ. ಏ ಬಾರು ಎಣ್ಣೆ ಯಾ ಥೂ ಥೂ. ಅಲ್ಲಲ್ಲಿ ಭಕ್ತರು ಗುಡಿಗೆ ಹೋಗ್ಬೇಕು, ಕುಡುಕರಿ ಬಾರಿಗೆ ಹೋಗ್ಬೇಕು ಅಂತ ಹೇಳಿ ಕರ್ಕೊಂಬರೋ ನೀನೇ ಚೀತುನಾ? ಏ ಅದು ಅವಾಗ, ಈಗ ನಾ ಶ್ರಾವಣ ಪಾಲನೆ ಮಾಡಕತ್ತೀನಪ್ಪ, ಇಂತೆಲ್ಲ ಬರಲ್ಲ. ಇರ್ಲಿಪ್ಪ 2 ಬೀರ ಕುಡಿಯಂಬ. ಇಲ್ಲ ಬರಲ್ಲ. ಅಲ್ಲಿ ಯಾವ ನೋಡಿ 2 ಬೀರ್ ಕುಡಿದಿದ್ದೆಲ್ಲ ಈ ಅದು ಬರೋವಲ್ಲೇ. ಏ ಅದು ಅವಾಗ, ಈಗ ನಾ ಶ್ರಾವಣ ಪಾಲನೆ ಮಾಡಕತ್ತೀನಿ, ಇಂತೆಲ್ಲ ಬರಲ್ಲಪ್ಪ. ಬರ್ತಿಲ್ಲಪ್ಪ ನೀನು. ಛೀ ಏ ಈಗೇನ್ ಬರ್ತಿಲ್ಲಪ್ಪ ನೀನ? ಈ ಶ್ರಾವಣ ಇದಿಲ್ಲಪ್ಪ, ಆಗಲ್ಲ ಆಗಲ್ಲ. ಲೇ ನಿಮ್ದು ಬಿಡ್ಲಿ, ನಂದು ಎಂತ ವಿಚಿತ್ರ ಆಯ್ತು ಗೊತ್ತಾನು? ನಿನ್ನೆ ಮಧ್ಯಾಹ್ನ ಊಟಕ್ಕಂತ ಹೊರಗೆ ಹೋದಾಗ ಏನಾಯ್ತು ಗೊತ್ತಾ? ಲೇ ನಂದು ಆ ಕಡೆ ಇಲ್ಲ, ಲೇ ಈ ಕಡೆ ಐತೆ. ಬಾಲ್ ಹೆಂಗಿರೋ ಟೈಮ್ ಆಗ್ಬಿಡೋದ, ಮನೆಗೆ ಊಟ ಮಾಡೋಕ್ಕಾಗಲ್ಲ, ಇಲ್ಲ ಏನಂತ ತಿನ್ಬಿಡಂಬ. ಅಣ್ಣ 2 ಎಗ್ ರೈಸ್. ಏ ಹೇಳದಕ್ಕ ಒಂದ. ಏ ಯಾಕ ನಾ ತಿನ್ನ ನೀನು ನೋಡ್ಕೊಂತ ಕುಂದಿರ್ತಾನ? ಏ ಇಲ್ಲಪ್ಪ, ನಾನು ಹೊರಗೆಲ್ಲ ತಿಂದ ಶ್ರಾವಣ ಮಾಡಕತ್ತೀನಿ. ನಾನು ಇಂಥವೆಲ್ಲ ತಿನ್ಬಾರ್ದು ನೋಡು, ಅದಕ್ಕಾಗ ನಮ್ಮ ಅವ್ನ ಕೈ ಮನೆ ಬುದ್ಧಿ ಕಡಿಸ್ಕೊಂಡ್ ಬಂದಿದ್ದೀನಿ. ಏ ನಿಮ್ಮ ಅಣ್ಣ 1 ಎಗ್ ರೈಸ್ 100 ಗ್ರಾಮ್ ಚಿಕನ್. ಇಲ್ಲೊಳ್ಳೆ ಚಿಕನ್ ಕಬಾಬು ಕೆಂಪಗೆ ಹೆಂಗೈತಿ, ಇಂಥವ್ ತಿನ್ಬೇಕ್ಲೇ. 15 ತಿಂತಿಲೆ, ಇಲ್ಲೊಳ್ಳೆ ಪಂಚಮಿ ಉಂಡಿಲೆ ಇದನ್ನ ನೋಡೋಕೆ ಶ್ರಾವಣದಾಗ ಆದ್ಮೇಲೆ ತಿನ್ಕಂತ. ಏ ಇಲ್ಲೋಡ ಎಗ್ ರೈಸ್ ಲೇ. ಏ 15 ತಿಂತಿಲೆ, ಇಲ್ಲೊಳ್ಳೆ ವರಲಕ್ಷ್ಮಿ ಹಬ್ಬದಾಗ ಚಕ್ಲಿಲೆ ಇಂಥವ್ ತಿನ್ಬೇಕ. ಲೇ ಶ್ರಾವಣದಾಗ ಇಂತಿಂಥವ್ ತಿನ್ಬೇಕಲ್ಲೇ, ಅಂದ ಟೇಸ್ಟ್ ಬರುತ್ತಾ. ಅವು ದಿನ ತಿಂತೀವಿ ಮನ್ಯಾಗ. ಆಹಾ ಏ ಓದ್ಬಳ್ಳೆ, ನಾನು ಚಿತ್ರಾನ್ನ ಬೇಸೈತಿ. ನೀನ್ ಚಿತ್ರಾನ್ನಲ್ಲಿ ಇಂಥವು ತಿಂದ್ರೆ ಶಕ್ತಿ ಬರ್ತೈತೆ. ಶ್ರಾವಣದಾಗ ತಿಂದ್ರೆ ಇನ್ನೂ ಶಕ್ತಿ ಬರ್ತೈತಿ. ಏ
ನೋಡ್ಗ ಕಬಾಬ್ ನಂಗೆ ಆಹಾ ಏನು ಗೊತ್ತಾ ಅಲ್ಲೇ ಇವನ್ನೆಲ್ಲ ತಿನ್ನೋದ್ರಿಂದ ಶಕ್ತಿ ಬರ್ತದೆ ನಮಗೆ. ಲೇ ದಿನ ತಿಂತಿಲ್ಲ ಬೇಸರ ಆಗಲ್ಲ ಅಲ್ಲಿ ಮನ್ಯಾಗ. ನಿಮ್ಮ ಹಂಗಸ್ಬಾರ್ದು ಸುಮ್ಮನೆ ಇರಲಿ ಅಪ್ಪ. ಲೇ ಮನುಷ್ಯರಾದ್ರೆ ಯಾರು ತಿನ್ನಲ್ಲ ಲೇ ಅಂತ ಒಂದು ದಿನ ಇಂಥ ತಿನ್ಬೇಕಲ್ಲೇ. ನಮ್ಗಿದ ಶ್ರೇಷ್ಠ ಪಡಲ್ಲಪ್ಪ, ನಾವು ಶ್ರಾವಣ ಪಾಲನೆ ಮಾಡೋರು ಬೇಪ್ಪ. ನಾನು ಶಿವ ನೋಡ್ತಾನಲ್ಲಪ್ಪ. ನೋಡ್ಲಿ ಬಿಡಪ್ಪ ಶಿವ ನೋಡ್ಲಿ ಬಿಡು. ಗಮ್ಮಂದದ್ವಿ ತಿಂತೇನ? ಬ್ಯಾಡಲ್ಲಪ್ಪ ಇಲ್ಲಿ ತಾಳೆ ನೋಡಿ ಹೆಂಗ ಗಮ್ಮಂದತೆ. ನಂದು ಗಮ್ಮಂದೈತಿ ಬಿಡು. ಹಂಗಸ್ಬೇಡ ಸಾಕು, ತಿನ್ನು ನೀನು ತಿನ್ನು. ಆಯ್ತಪ್ಪ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ವಾಪಸ್. ಪಂಚಾಮೃತ ಇದ್ದಂಗೆ ಐತ್ಲೇ. ಆಯ್ತಪ್ಪ ತಿನ್ನು. ನನ್ಗೆ ತಿನ್ನಂಗೆ ಐತಿ ನೋಡಿ. ಆದ್ರೂ ಶ್ರಾವಣ ಐತಿ, ನನ್ನ ಬಿಟ್ಟು ಬೇರೆ ಗೊತ್ತಿಲ್ಲ. ಇಷ್ಟ ಆತಲೆ ಆದ್ರೂ ನನಗೆ ಒಂದು ತಿಳಿಯವಲ್ತಲೆ. ಅವನು ಪ್ರತಿ ಸಲ ಶ್ರಾವಣನೇ ಪಾಲಿಸ್ತಿದ್ದಿಲ್ಲ. ಈ ಸಲ ನೋಡಿ ಎಷ್ಟು ಕಟ್ಟುನಿಟ್ಟಾಗಿ ಶ್ರಾವಣ ಪಾಲಿಸಕತ್ತಾನಂತಂದ್ರ ಒಂದು ತಿಳಿಯವಲ್ತಲೆ ನನಗೆ. ಹೌದಲ್ಲೇ, ನನಗೆ ಗೊತ್ತಾಗಲ್ತಾವ ನಾನು ಎದಕ್ಕೆ ಹಿಂಗೆ ಮಾಡಕತ್ತೇನಂತ. ಆದ್ರಲ್ಲೇ ಮೊನ್ನೆ ಬಾರಿ ಕರ್ಕೊಂಡೋದಾಗ ಅವನೇನೋ ಒಂದು ಅನ್ಕಂದಿನ ಅಂದಲೆ. ಅದು ಏನು ಅನ್ಕೊಂಡನು ಏನು ಮುಟ್ಟನು ಒಂದು ಅರ್ಥ ಆವಲ್ತು ನನಗೆ. ಅಂಥದ್ದು ಏನು ಅನ್ಕೊಂಡಿರ್ಬೋದಲ್ಲಿ ಹೇಳ್ತಾನೆ ನಮ್ಮ ಕಡೆ ಒಂದ್ಸಲ. ಮೂಲೆ ತಿಳ್ಕೊಬೇಕು. ಲೇ ನಿಮ್ಗೆ ಯಾವ್ದಾದ್ರು ಸೌಂಡ್ ಕೇಳಕತ್ತೈತೆ? ಏನೋ ಕೇಳಲ್ಲ ಸುಮ್ಮನೆ ಬಂದಲೇ. ಇಲ್ಲ ಲೇ ಇಲ್ಲಿ ಯಾವ್ದೋ ವಿಚಿತ್ರವಾಗಿ ನಾಯಿ ಅಳ ಸೌಂಡ್ ಕೇಳಕತ್ತೈತ್ಲೇ. ನಿಮ್ಗೆ ಕೇಳವಲ್ತಾ? ಹಂಗಿದ್ರು ನೋಡ್ಕೊಂಬ ಹೋಗಿ. ಕೇಳಕತ್ತೈತೆ, ನಾನು ನೋಡ್ಕೊಂಬರ್ತೀನಿ ತಡೆಯಲ್ಲ. ಹಾಂ ಸರಿ ಹೋಗ. ಎಲ್ಲಿ ಬರಕತ್ತೈತಿ ಸೌಂಡು? ಇಲ್ಲಿ ಇಲ್ಲ, ಈ ಕಡೆ ಬರಕತ್ತೈತಿ. ಏನೇನಲ್ಲಪ್ಪ ಒಂದು ಅರ್ಥನೇ ಆಗವಲ್ತು. ಲೇ ನಾಯಿ ಎಲ್ಲ ಶಿವ ಒಳಗತ್ತೇನೆ ಬರ್ರಿ ಅಲ್ಲೇ. ಶಿವ ಒಳಗತ್ತನ? ಲೇ ನೋಡ್ಕೊಂಬರಮ್ ನಡಿ. ಬರ್ರಿ ಲೇ. ಲೇ ಶಿವ ಯಾಕೆ ಏನಾಯ್ತು? ಎದಕ್ಕಳಗತ್ತಿ? ಯಾಕೇನದು? ಹೇಳ್ತಿಲ್ಲ ಏನು ಹೊತ್ಬಿಡ್ಲ? ಇಲ್ಲ ಹೇಳತ್ನ. ಲೇ ಹೇಳ್ಯಾರ ಹೇಳು, ಹತ್ತಾರ ಹೇಳು ಫಸ್ಟ್. ಹೇಳತ್ನ. ಲೇ ನಾನು ಮೂಲಿ ಮನೆ ಹೋಗುವಾಗ ಒಂದು ತಿಂಗಳಿಂದ ಪ್ರಪೋಸ್ ಮಾಡಕ್ಕೆ ಹೋಗಿದ್ದೆ. ಅವಾಗ ಆಕಿ ಈಗ ಶ್ರಾವಣ ಐತಿ ನಾನು ಲವ್ ಗಿವ್ ಎಲ್ಲ ಮಾಡಲ್ಲ ಅಂದ್ಬಿಟ್ಲು. ಹಂಗ ಹೋಗೋ ಮುಂದೆ ಒಂದು ಮಾತು ಹೇಳಿದ್ಲಲ್ಲೇ. ಆಕೆ ಅಂಥದ್ದು ಏನಂದಲೇ? ಅದ ನೀನು ಹೆಂಗೆ ಶ್ರಾವಣ ಪಾಲನೆ ಮಾಡ್ತಿ ಅದನ್ನ ನೋಡಿ ಏನಂತ ಹೇಳತ್ನ ಅಂದ್ಲು. ಅದಕ್ಕೆ ನಾನು ನೀಟಾಗಿ ಶ್ರಾವಣ ಪಾಲನೆ ಮಾಡಿದ್ದೆ. ನೀವು ನೋಡಿದ್ರಲ್ಲೇ ನಾನು ಹೆಂಗೆ ಶ್ರಾವಣ ಪಾಲನೆ ಮಾಡಿದ್ದೆ ಅಂತ. ಹ್ಞೂ ನೋಡಿದ್ವಿ. ಈಗ ಯಾಕೆ ಅಳಕತ್ತಿಗೆ? ಅದು ನಾನು ಶ್ರಾವಣ ಪಾಲನೆ ಮಾಡಿದ್ದು ಆಕೆಗೆ ಗೊತ್ತಾಗಿ ಇವತ್ತು ಫೋನ್ ಮಾಡಿ ನೀವು ಶ್ರಾವಣ ಪಾಲನೆ ಮಾಡಿದ್ದು ನನಗೆ ಇಷ್ಟ ಆಗೈತಿ, ಅದಕ್ಕಲ್ಲೇ ಬೆಟ್ಟಗಂಬ ಅಂತ ಪಾರ್ಕಿಗೆ ಕರೆದು ನಾನು ಖುಷಿಯಾಗಿ ಪಾರ್ಕಿಗೆ ಹೋದೆ. ಅಲ್ಲಿ ಏನು ಬಾವ್ಯ ಕರೆದಲ್ಲ? ನೀ ಶ್ರಾವಣ ಪಾಲನೆ ಮಾಡೋದು ನೋಡಿ ನಂಗೆ ಭಾಳ ಖುಷಿ ಆಯ್ತು. ಅದಕ್ಕೆ ನಿಂಗೆ ಒಂದು ಗಿಫ್ಟ್ ಕೊಡಮ್ಮ ಅಂತ ಕರೆದೆ. ಗಿಫ್ಟಾ? ಹಂಗೆಲ್ಲ ಕೊಡಂಗಿಲ್ಲ. ಮೊದ್ಲು ಕಣ್ಮುಚ್ಚು ಆಮೇಲೆ ಕೈ ಚಾಚು. ಸರಿ ಕಣ್ಮುಚ್ಚು. ಏನ್ ಬಾವ್ಯ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಾಕೈತಿಗೆ ಹೆಂಗ? ಹ್ಞೂ ತಡಿ ಎಷ್ಟು ಅವಸರ ನಿನಗ. ಈ ಕಣ್ ತಗ ನೋಡು. ಏನಿದು ರಾಖಿ ಕಡಿದಲ್ಲ? ಅದಾ ನೀನು ನನ್ನ ಸಲುವಾಗಿ ಶ್ರಾವಣ ಪಾಲನೆ ಮಾಡೋದು ನೋಡಿ ನೀನು ನನ್ನ ಲವರ್ ಆಗಿಂತ ಅಣ್ಣ ಆಗದ ಚಲೋ ಅನ್ಸೈತಿ. ಅದಕ್ಕೆ ನಿನಗೆ ನಾನು ರಾಖಿ ಕಟ್ಟೀನಿ. ಅದಕ್ಕೆ ನಂಗೆ ಯಾರು ಸಿಗಲ್ಲ, ನಾನು ಅಣ್ಣ ಮಾಡ್ಕೊಳಕ ನಾನೇ ಬೇಕಿತ್ತಾನ. ರಕ್ಷಾಬಂಧನ ಇದ್ರೆ ಯಾಕೆ ಹೋಗಿದ್ದಿಲ್ಲ? ನನಗೆ ಓದಿದ್ದಲ್ಲಿ ಇವತ್ತು ರಕ್ಷಾಬಂಧನ ಐತೆ ಅಂತ ಆಗಿ ಕರ್ಲ ನಾನು ಓದಾಕಿ ರಾಖಿ ಕಟ್ಬಿಟ್ಲ. ಆಕೆ ಕರಲ್ಲ ಅಂತ ಇವನು ಅಂತ ಸಾಕು ಎದ್ದಾಡ್ತಿಲ್ಲ ಒತ್ತ ಬಿಡ್ತು ನೋಡ. ಸುಮ್ಮಿರ್ಲಿ, ಮೊದ್ಲೇ ಫೀಲಿಂಗ್ನಾಗ ಇದಾನ, ಏನಾರ ಮಾಡ್ಕೊಂಡಾನ. ನಡ್ಲೆ ಮೊದ್ಲು ಶ್ರಾವಣ ಮುರಿ ಅಂತ ನಡಿ, ಎದ್ದಳು ಅಂತೀನು ಅಂತ ನಡಿ. ಆಗಿದ್ರೆ ಶ್ರಾವಣ ಮಾಡಿ ಎಲ್ಲ ಹಾಳಾಗ್ಬಿಡ್ತೀವಿ. ಏನು ಬೇಡ, ಇವತ್ತು ಎಣ್ಣೆ ಗಿಣ್ಣೆ ಕುಡ್ದು ಚಿಕನ್ ಗಿಕ್ಕನ್ ತಿಂದು ಹೋಗ್ಬಿಡ್ತು ಮನೆಗೆ ಆಗಿದ್ದಲ್ಲ. ನಡಿ. ಆದ್ರಲ್ಲೇ ಲವ್ವರ್ ಆಗ್ಬೇಕಾದಕ್ಕೆ
ರಾಖಿ ಕಟ್ಟಿ ತಂಗಿ ಆಗ್ಬಿಟ್ಲೆ. ಏ ಇರ್ಲಿ ಬಿಡ್ಲೆ, ನೀ ಕುಡಿ. ಶಿವ ನಿಮ್ಮ ತಂಗಿ ರಾಕಿ ಕಟ್ಟಿಲ್ಲಲ್ಲ, ರೊಕ್ಕ ಎಷ್ಟು ಕೊಟ್ಟೆ? ಏ ನಿಮ್ಮ ಮೋನ ಮೊದ್ಲು ಇಲ್ಲಿ ಒಳಗೆ ಉರಿಯಾಕತ್ತೈತಿ, ಅದ್ರ ಮೇಲೆ ಉಪ್ಪಕ್ಕೆ ಬರ್ತಾನ ಮುಚ್ಚಾಡ್ ಕೂತ್ಕ ಎಲ್ಲರೂ ಯಾವ್ದ್ರ ಶಾದಿಗೆ ಓದ್ ಬರ್ತಾವ ಕಾಡ್ಸಿ ಅಂತ. ಏ ಸುರೇ ಯಾಕೆ ಕಾಡ್ಸಲೆ, ಸುಮ್ಮನೆ ಕುಂತ್ಕ. ಏ ಶಿವ ನೀ ಕುಡಿ. ಶಿವ ಬೊವ್ವ ಹೆಂಗಿದ್ರು ನಿನಗೆ ತಂಗಿ ಆಗಾಳ, ನೀನು ಹೆಂಗಿದ್ರು ಅಣ್ಣ ಆಗಿ. ಮತ್ತೆ ಇಲ್ಲಿ ಸ್ವಲ್ಪ ನಾ ಸ್ಮಾರ್ಟ್ ಅದೀನಿ, ಕೇಳು ನಾನು ಮದುವೆನ ಆತ್ನ. ಏ ನಿಮ್ಮ ಮೋನ ಆಗಿ ಕಾಡ್ಸಿದ್ಲ ನಿಮ್ಮ ತಕ್ಕ ಅಂದ್ರೆ ಈಗ ನೀವು ಕಾಡ್ಸಾಕತ್ತೀರಾನ? ಓ ನಮ್ಮ ಮನೆಗೆ ಹೋತ್ನ, ಎಂತ ದೋಸ್ತ್ರಲ್ಲ ನೀವು. ಏ ಶಿವ ಬಾಳ್. ಹೇ ಓ ಓರ ಮನೆಗೆ ಹೋತ್ ನಾನು. ಏ ಶಿವ ಬಾಲೆ. ಏ ಕುಡ್ರಲೆ. ಏ ನನ್ನ ಪಾಲಿನ ಬೇರೆ ಕೊಡ್ರ, ನಾ ಮನೆಗೆ ಹೋಯ್ತಿ ಅಂತ ನಾನು ರೊಕ್ಕ ಕೊಟ್ಟಿನ ಕೊಡ್ರ. ಏ ನೋಡ್ರಲಿ ಎಲ್ಲೈತ್ ನೋಡ್ರಲಿ. ಏ ಶಿವ ಬೇರೇನು ಕೊಳ್ಳೆ ಕೊಡ್ರ ಮನೆಗೆ ಹೋಯ್ತಿ ಅಂತ. ಏ ಹೋಗಿ ಬಿಡ್ಲೆ. ಕೊಡ್ರಲೆ. ಏನ ಬೇರೆ ಅಂತ ತಿನ್ನಂಬ. ಅಲ್ಲಲ್ಲೋ ಕಸ ಪಡೆದು ಪೂಜೆ ಮಾಡ್ಬೇಕಂದ್ರ ನೀನು ಬಿರಿಯಾನಿ ತಂದು ಎಲ್ಲ ಹಾಳು ಮಾಡ್ಬಿಟ್ಟಿ. ಹೋಗಲ್ವ ನಾಯಿ, ಹೋಗು. ನಮಸ್ಕಾರ ರೀ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಸೀನ್ ಇಷ್ಟ ಆಗುತ್ತೆ ಮತ್ತೆ ನಿಮ್ಗೆ ಏನು ಅನ್ಸುತ್ತೆ ಎಲ್ಲವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.